ಸೌದಿ ಅರೇಬಿಯಾ ಮೇಲೆ ಇರಾನ್ ಭಯಂಕರ ದಾಳಿಯನ್ನು ನಡೆಸಿದೆ. 56ಕ್ಕೂ ಹೆಚ್ಚು ಡ್ರೋನ್ಗಳ ಹಾರಿಸಿರುವಂತಹ ಇರಾನ್ ಸೇನೆ ಅಮೆರಿಕ ವಾಯು ನೆಲೆಗಳ ಮೇಲೆ ಸೌದಿ ಅರೇಬಿಯಾ ಮೇಲೆ ಇರಾನ್ ಭಯಂಕರ ದಾಳಿಯನ್ನು ಮಾಡಿದೆ. 56ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿರುವಂತಹ ಇರಾನ್ ಸೇನೆ ಅಮೆರಿಕ ವಾಯು ನೆಲೆಗಳ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಸೌದಿ ರಾಜಧಾನಿ ರಿಯಾದ್ ಮೇಲೆ ಕ್ಷಿಪಣಿಗಳ ಸುರಿಮಳೆಗೈದಿರುವಂಥದ್ದು. ಉತ್ತರ ಇಸ್ರೇಲ್ ಮೇಲಿನ ಕ್ಷಿಪಣಿ ದಾಳಿಯಲ್ಲಿ ಇಬ್ಬರಿಗೆ ಗಾಯವಾಗಿದೆ. ಬೇರ್ಷೆಬಾದಲ್ಲಿರುವಂತಹ ಇಸ್ರೇಲಿ ಸೇನಾ ನೆಲೆಯೂ ಕೂಡ ಉಡೀಸು ಮಾಡಲಾಗಿದೆ. ಮುಂಬರುವ ಕೆಲವೇ ಗಂಟೆಗಳಲ್ಲಿ ಮತ್ತಷ್ಟು ದಾಳಿಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಇನ್ನು ಕೂಡ ದಾಳಿ ತೀವ್ರಗೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಬಹ್ರೇನ್ ಮೇಲೂ ಕೂಡ 191ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿರುವಂತಹ ಇರಾನ್ ಸೇನೆ ಅಮೆರಿಕ, ಫ್ರೆಂಚ್ನ ಮಿಲಿಟರಿ ನೆಲೆಗಳು, ಕಾನ್ಸುಲೇಟ್, ದುಬೈ, ಕತಾರ್, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಸೌದಿ ಅರೇಬಿಯಾ ಮೇಲೆ ಇರಾನ್ ಭಯಂಕರ ದಾಳಿಯನ್ನು ಮಾಡಿರುವಂಥದ್ದು. 56ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿರುವಂತಹ ಇರಾನ್ ಸೇನೆ ಅಮೆರಿಕ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಸೌದಿ ರಾಜಧಾನಿ ರಿಯಾದ್ ಮೇಲೆ ಕ್ಷಿಪಣಿಗಳು, ಉತ್ತರ ಇಸ್ರೇಲ್ ಮೇಲಿನ ಕ್ಷಿಪಣಿ ದಾಳಿಯಲ್ಲಿ ಇಬ್ಬರಿಗೆ ಗಾಯವಾಗಿದೆ ಕೂಡ. ಬೇರ್ಷೆಬಾದಲ್ಲಿರುವಂತಹ ಇಸ್ರೇಲಿ ಸೇನಾ ನೆಲೆಯೂ ಕೂಡ ಉಡೀಸಾಗಿದೆ. ಮುಂಬರುವ ಕೆಲವೇ ಗಂಟೆಗಳಲ್ಲಿ ಮತ್ತಷ್ಟು ದಾಳಿಗಳು ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ. ಇಸ್ರೇಲ್ ಮೇಲೆ ದಾಳಿ ತೀವ್ರಗೊಳಿಸುತ್ತೇವೆ ಅಂತ ಇರಾನ್ ಹೇಳಿರುವಂಥದ್ದು. ಬಹ್ರೇನ್ ಮೇಲೂ ಕೂಡ ಈವರೆಗೆ 115 ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. 191 ಹೆಚ್ಚು ಡ್ರೋನ್ಗಳನ್ನು ಹಾರಿಸಿರುವಂತಹ ಇರಾನ್ ಸೇನೆ ದುಬೈ, ಕತಾರ್, ಸೌದಿ ಅರೇಬಿಯಾ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿ ಸಾಕಷ್ಟು ಸಾವು ನೋವುಗಳಾಯಿತು, ನಷ್ಟಗಳಾಯಿತು. ಸೌದಿ ಅರೇಬಿಯಾ ಮೇಲೂ ಕೂಡ ಮಾಡಿರುವಂಥದ್ದು. ಘನಘೋರ ಯುದ್ಧ ಮುಂದುವರಿತಾನೆ ಇದೆ. 56ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿರುವಂತಹ ಇರಾನ್ ಸೇನೆ ಅಮೆರಿಕ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಸೌದಿ ರಾಜಧಾನಿ ರಿಯಾದ್ ಮೇಲೂ ಕೂಡ ಕ್ಷಿಪಣಿಗಳ ಸುರಿಮಳೆಗೈದಿರುವಂಥದ್ದು. ಉತ್ತರ ಇಸ್ರೇಲ್ ಮೇಲಿನ ಕ್ಷಿಪಣಿ ದಾಳಿಯಲ್ಲಿ ಇಬ್ಬರಿಗೆ ಗಾಯವಾಗಿದೆ ಕೂಡ. ಮುಂಬರುವ ಕೆಲವೇ ಗಂಟೆಗಳಲ್ಲಿ ಮತ್ತಷ್ಟು ದಾಳಿಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಬಹ್ರೇನ್ ಮೇಲೂ ಕೂಡ ಇವರಿಗೆ 115 ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಲಾಗಿದೆ. ನೂರ 91 ಡ್ರೋನ್ ದಾಳಿಯನ್ನು ಮಾಡಿರುವಂಥದ್ದು. ದುಬೈ, ಕತಾರ್, ಸೌದಿ ಅರೇಬಿಯಾ ಮೇಲೆ ಕಂಟಿನ್ಯೂಸ್ಲಿ ಕ್ಷಿಪಣಿಗಳ ದಾಳಿಯನ್ನು ಮಾಡ್ತಾ ಇದೆ. ಸೊ ಎಲ್ಲೂ ಕೂಡ ಯಾರು ಕೂಡ ಕಾಂಪ್ರೂವ್ ಆಗೋ ತರಂತಹ ಸಿಚುಯೇಷನ್ಸ್, ಪರಿಸ್ಥಿತಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಯಾರಿಗಿಂತ ಯಾರು ಕಮ್ಮಿ ಅನ್ನುವಂತಹ ರೀತಿಯಲ್ಲೇ ದಾಳಿಗಳನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ಪ್ರತಿಕಾರವನ್ನು ತೀರಿಸ್ಕೊಡದೆ ನಾವು ಮಣಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಕಂಟಿನ್ಯೂಸ್ಲಿ ದಾಳಿಯನ್ನ ಮಾಡ್ತಾ ಇದೆ, ಕ್ಷಿಪಣಿಗಳ ದಾಳಿಯನ್ನ. ಯುದ್ಧದ ಎಫೆಕ್ಟ್ ಭಾರತಕ್ಕೂ ಕೂಡ ತಟ್ಟಿರುವಂಥದ್ದು. ತೈಲ ಅಭಾವ ಉಂಟಾಗಿದೆ. ಸೊ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಅಂತ ಒಂದು ಕಡೆ ಟ್ರಂಪ್ ಎಲ್ಲೋ ಭರವಸೆಯನ್ನ ಕೊಟ್ಟರೆ, ಮತ್ತೊಂದು ಕಡೆ ಇರಾನ್ ನಾವು ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ. ಪ್ರತಿಕಾರವನ್ನ ತೀರಿಸಿಕೊಳ್ಳೋವರೆಗೂ ಕೂಡ ಯುದ್ಧವನ್ನು ನಿಲ್ಲಿಸೋದು ನಮ್ಮ ಒಂದು ಡಿಸಿಷನ್ ಆಗಿರುತ್ತೆ. ಅಮೆರಿಕ ಆರಂಭ ಮಾಡಿದೆ, ಅದನ್ನ ನಿಲ್ಲಿಸೋದು ಬಿಡೋದು ನಮ್ಮ ಒಂದು ಡಿಸಿಷನ್ ಅಂತ ಹೇಳ್ಬಿಟ್ಟು ಇರಾನ್ ಈ ಕಡೆ ಬೇಗ್ತಾ ಇದೆ.